ನಮಸ್ಕಾರ ಎಲ್ಲರಿಗೂ ನಳಿನ ಹಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕೂಡ ನಾನು ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವುದು ವಿಷಯ ಅಂತ. ಪರಿಸ್ಥಿತಿಗಳು ಬದಲಾದಂತೆ ನಾವು ಕೂಡ ಬದಲಾಗಬೇಕು ಅಲ್ವಾ? ಹೌದು, ನಾವು ಕೂಡ ಬದಲಾಗ್ತಾ ಹೋಗಬೇಕು. ಪರಿಸ್ಥಿತಿ ಹೇಗೆ ಬರುತ್ತೋ ಹಾಗೆ ನಾವು ಕೂಡ ಬದಲಾಗಬೇಕು. ಇದ್ರ ಬಗ್ಗೆ ಇವತ್ತು ಮಾತನಾಡೋಣ ಬನ್ನಿ. ಜೀವನದಲ್ಲಿ ಒಂದೇ ಒಂದು ವಿಷಯ ಮಾತ್ರ ಶಾಶ್ವತ, ಅದು ಬದಲಾವಣೆ. ಋತುಗಳು ಬದಲಾಗ್ತಾ ಇರ್ತವೆ, ಸಮಯ ಬದಲಾಗ್ತಾ ಇರ್ತೈತಿ, ಜನರು ಬದಲಾಗ್ತಾರೆ, ಪರಿಸ್ಥಿತಿಗಳು ಬದಲಾಗ್ತಾ ಇರ್ತವೆ. ಆದರೆ ಕೆಲವರು ಮಾತ್ರ ಬದಲಾಗಲು ಸಿದ್ಧರಿರೋದಿಲ್ಲ ಅಲ್ವಾ? ಅಲ್ಲಿಯೇ ಅನೇಕ ಸಮಸ್ಯೆಗಳು ಹುಟ್ಕೊಳ್ಳೋದು ಆರಂಭವಾಗ್ತಾ ಇರ್ತವೆ. ಒಂದು ಮರವನ್ನು ನೋಡಿ, ಬಲವಾದ ಗಾಳಿ ಬೀಸಿದ್ರೆ ಅದು ಆ ಸಮಯದಲ್ಲಿ ಸ್ವಲ್ಪ ಬಾಗ್ತದಷ್ಟೇ, ಆದರೆ ಮುರಿಯುವುದಿಲ್ಲ ಅಲ್ವಾ? ಏಕೆಂದ್ರೆ ಅದು ಪರಿಸ್ಥಿತಿಗೆ ಹೊಂದಿಕೊಳ್ತಾ ಇರ್ತದೆ. ಜೀವನವೂ ಹಾಗೆ. ಕೆಲವೊಮ್ಮೆ ನಾವು ನಮ್ಮ ಆಲೋಚನೆಗಳನ್ನು ಬದಲಾಯಿಸಬೇಕು, ಕೆಲವೊಮ್ಮೆ ನಾವು ನಮ್ಮ ಆಲೋಚನೆಗಳನ್ನು ಅಭ್ಯಾಸಗಳನ್ನು ಕೂಡ ಬದಲಾಯಿಸ್ಕೊಳ್ಬೇಕು ಅಲ್ವಾ? ಕೆಲವೊಮ್ಮೆ ನಮ್ಮ ದೃಷ್ಟಿಕೋನವನ್ನು ಕೂಡ ಬದಲಾಯಿಸ್ಕೊಳ್ಬೇಕು. ಹಿಂದಿನ ಕಾಲದಲ್ಲಿ ನೋಡಿ, ಪತ್ರ ಬರೆದು ಮಾತನಾಡುವ ಕಾಲವಿತ್ತು ಅಲ್ವಾ? ಆದರೆ ಈಗ ಮೊಬೈಲು, ಇಂಟರ್ನೆಟ್ಟು, ಈಗ ಯಾರು ಹೊಸ ತಂತ್ರಜ್ಞಾನವನ್ನು ಕಲಿತಾರೋ ಅವರು ಮುಂದೆ ಹೋಗ್ತಾ ಇರ್ತಾರೆ. ಕಲಿಯಲು ನಿರಾಕರಿಸಿದವರು ಹಿಂದೆ ಉಳಿತಾ ಇರ್ತಾರೆ ಅಲ್ವಾ? ಇದು ಕೇವಲ ತಂತ್ರಜ್ಞಾನದಲ್ಲಿಲ್ಲ, ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸತ್ಯ ಅಲ್ವಾ? ಕೆಲವೊಮ್ಮೆ ನಂಬಿದವರು ನಮ್ಮ ಜೊತೆ ಇರುವುದಿಲ್ಲ. ಕೆಲಸ ಕಳೆದುಕೊಳ್ಳಬಹುದು, ಹಣದ ಸಮಸ್ಯೆ ಬರಬಹುದು, ಆರೋಗ್ಯದ ಸವಾಲುಗಳು ಎದುರಾಗಬಹುದು. ಆ ಸಮಯದಲ್ಲಿ ಯಾಕೆ ನನ್ನ ಜೀವನ ಹೀಗಾಯಿತು ಅಂದ್ಕೊಳ್ತಾರೆ ಎಂದು ಯೋಚಿಸುವ ಬದಲು, ಈ ಪರಿಸ್ಥಿತಿಯಲ್ಲಿ ನಾನು ಏನು ಕಲಿಬಹುದು ಎಂದು ಯೋಚಿಸ್ತಾ ಇರಬೇಕು. ಒಂದು ಹುಳ ಚಿಟ್ಟೆ ಆಗುತ್ತದೆ ಅಲ್ವಾ? ಹುಳದಿಂದ ಅಲ್ವಾ ಚಿಟ್ಟೆ ಆಗೋದು? ಅದು ತನ್ನ ಹಳೆಯ ರೂಪವನ್ನೇ ಹಿಡಿದುಕೊಂಡು ಕುಳಿತಿದ್ರೆ ಅದು ಎಂದಿಗೂ ಆಕಾಶದಲ್ಲಿ ಹಾರಲು ಸಾಧ್ಯವಾಗ್ತಿರ್ಲಿಲ್ಲ ಅಲ್ವಾ? ಆ ಚಿಟ್ಟೆ ಅದು ಹಂಗೆ ಹುಳದೇ ರೂಪದಲ್ಲಿದ್ದರೆ ಅದು ಹಾರ್ತಿತ್ತಾ? ಇಲ್ಲ ತಾನೆ. ಒಂದು ಸುಂದರವಾಗಿ ಹೂಗಳ ಮೇಲೆ ಹಾರ್ಕೋತ ಹೋಗ್ತಾ ಇರ್ತದಲ್ಲ, ಹೂಗಳು ನೋಡ್ತಾ, ಅದು ಸಾಧ್ಯವಾಗ್ತಿರ್ಲಿಲ್ಲ ಅಲ್ವಾ? ಹಾಗೆ ಜೀವನದಲ್ಲಿ ಬೆಳೆಬೇಕಾದ್ರೆ ಹಳೆಯ ಭಯಗಳನ್ನು ಬಿಡಬೇಕು, ಹಳೆಯ ನೋವುಗಳನ್ನು, ಹಳೆಯ ತಪ್ಪುಗಳನ್ನು ಬಿಟ್ಟು ಮುಂದೆ ನಾವು ಹೋಗ್ತಾ ಇರಬೇಕು ಅಲ್ವಾ? ಬಹಳ ಜನರು ಬದಲಾವಣೆಗೆ ಹೆದರ್ಕೊಳ್ತಾರೆ. ಯಾಕೆಂದ್ರೆ ಅವರಿಗೆ ಪರಿಚಿತವಾದ ಜೀವನ ಸುರಕ್ಷಿತವಾಗಿದೆ ಅಂತ ಅನ್ಸ್ಕೊಳ್ತದೆ. ಅವ್ರು ಏನ್ ಗೊತ್ತಾ, ಹೆದರ್ಕೊಳ್ತಾ ಇರ್ತಾರೆ, ನನ್ನ ಈ ಜೀವನನೇ ಚೆನ್ನಾಗಿದೆ, ನಾನು ಸುರಕ್ಷಿತವಾಗಿದೆ ಅಂತ ಅನ್ಕೊಳ್ತಾ ಇರ್ತಾರೆ. ಆದರೆ ಒಂದನ್ನು ನೆನ್ಪಿಡಿ ಫ್ರೆಂಡ್ಸ್, ಕಂಫರ್ಟ್ ಝೋನ್ ಅನ್ನೋದು ಬೆಳವಣಿಗೆಯ ಶತ್ರು ಅಂತ ಕೂಡ ಹೇಳ್ಬೋದು. ನಾವು ಹೊಸದನ್ನು ಕಲಿಯುವಾಗ, ಹೊಸ ಜನರನ್ನು ಭೇಟಿಯಾಗುವಾಗ, ಹೊಸ ಅವಕಾಶಗಳನ್ನು ಸ್ವೀಕರಿಸುವಾಗ ನಮ್ಮ ವ್ಯಕ್ತಿತ್ವವು ಕೂಡ ಬೆಳೀತಾ ಹೋಗ್ತದೆ ಅಲ್ವಾ? ಬದಲಾವಣೆ ಅಂದ ತಕ್ಷಣ ನಾವೆಲ್ಲದೂ ಬದಲಾವಣೆ ಅಂತ ಅಲ್ಲ, ಮೌಲ್ಯಗಳನ್ನು ಕಳೆದುಕೊಳ್ಳುವುದು ಅಂತನೂ ಅಲ್ಲ. ಪ್ರಾಮಾಣಿಕತೆ, ದಯೆ, ಗೌರವ, ಒಳ್ಳೆತನ ಇವು ಯಾವಾಗಲೂ ನಮ್ಮ ಜೊತೆ ಇರಬೇಕು ಅಂತ. ಆದರೆ ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ವಿಧಾನ ಬದಲಾಗಬೇಕು ಹೊರತು ಫುಲ್ ಈ ಪ್ರಾಮಾಣಿಕತೆ, ದಯ ಅವುಗಳ ನಾವು ಅಲ್ಲಿ ಬದಲಾವಣೆ ಆಗಬೇಕು. ಒಂದು ನದಿ ತನ್ನ ದಾರಿಯಲ್ಲಿ ಕಲ್ಲು ಕಂಡ್ರೆ ನಿಲ್ಲುವುದಿಲ್ಲ ಅಲ್ವಾ? ಅದನ್ನು ಸುತ್ತಿಕೊಂಡು ಮುಂದೆ ಸಾಗುತ್ತದೆ. ಅಂದರೆ ನದಿಗೆ ಏನಾದರೂ ಕಸ, ಕಡ್ಡಿ, ಕಲ್ಲು, ಮುಳ್ಳು ಏನೇ ಸಿಗಲಿ ಅದು ದೂಡ್ಕೊಂಡು ಹೋಗ್ತಾನೆ ಇರುತ್ತೆ. ಅದನ್ನು ಸುತ್ತಿಕೊಂಡು ಮುಂದೆ ಹೋಗ್ತಾ ಇರ್ತದೆ. ಆದರೆ ಅದರ ಗುರಿ ಏನ್ ಹೇಳಿ? ಅದು ಸಮುದ್ರ ಸೇರುವುದು ಅದರ ಗುರಿಯಾಗಿರ್ತದೆ. ನಮ್ಮ ಜೀವನವೂ ಹಾಗೆ. ತಡೆಗಳು ಬಂದಾಗ ನಿಲ್ಬಾರ್ದು, ಮಾರ್ಗವನ್ನು ಬದಲಾಯಿಸಬೇಕು ಅಷ್ಟೇ. ಆದರೆ ಗುರಿಯನ್ನು ಬಿಡಬಾರ್ದು. ಇಂದು ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಾನು ಇನ್ನು ಹಳೆಯ ಆಲೋಚನೆಗಳಲ್ಲಿ ಬದುಕ್ತಿದ್ದೇನಾ ಅಂತ ನಿಮ್ಮನ್ನು ನೀವು ಒಂದು ಪ್ರಶ್ನೆ ಮಾಡ್ಕೊಳ್ಬೋದು. ನಾನು ಹೊಸದನ್ನು ಕಲಿಯಲು ಸಿದ್ಧನಿದ್ದೇನಾ? ನನ್ನ ಜೀವನದ ಮುಂದಿನ ಹಂತಕ್ಕೆ ಹೋಗಲು ಯಾವ ಬದಲಾವಣೆ ಅಗತ್ಯ? ಈ ಪ್ರಶ್ನೆಗಳಿಗೆ ನೀವು ಉತ್ತರ ಹುಡುಕಿ ನೋಡೋಣ. ಸ್ನೇಹಿತರೆ, ಜೀವನದಲ್ಲಿ ಬಲಿಷ್ಠರು ಗೆಲ್ಲುವುದಿಲ್ಲ. ಅಯ್ಯೋ, ಇವನು ತುಂಬ ಬಲಿಷ್ಠ, ತುಂಬ ಸ್ಟ್ರಾಂಗ್ ಇದ್ದಾನೆ, ಇವನು ಸಕ್ಸಸ್ ಆಗ್ತಾನೆ, ಇವನು ಗೆಲ್ತಾನೆ ಅನ್ನೋದು ಸುಳ್ಳು. ಅತ್ಯಂತ ಬುದ್ಧಿವಂತರು ಕೂಡ ಯಾವಾಗಲೂ ಗೆಲ್ಲುವುದಿಲ್ಲ. ಬಹಳ ಬುದ್ಧಿವಂತರಿರ್ತಾರೆ. ಅತಿ ಬುದ್ಧಿವಂತಿಗೆ ವಿನಾಶಕಾರಿ ಅಂತ ಇರ್ತಾರಲ್ಲ, ತುಂಬ ಬುದ್ಧಿವಂತರಿರ್ತಾರೆ. ಅವರು ಕೂಡ ಒಂದೊಂದು ಟೈಮು ಅವರು ಕೂಡ ಗೆಲ್ಲುವುದಿಲ್ಲ. ಯಾಕೆಂದರೆ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವವರು ಮಾತ್ರ ಗೆಲ್ತಾ ಇರ್ತಾರೆ ಅಲ್ವಾ? ಅವರು ಕೂಡ ಮುಂದೆ ಸಾಕ್ತಾನೆ ಇರ್ತಾರೆ. ಆದ್ದರಿಂದ
ಕಾಲ ಬದಲಾದಾಗ ಬದಲಾಗಿ, ಪರಿಸ್ಥಿತಿ ಬದಲಾದಾಗ ಕಲಿಯಿರಿ, ಸವಾಲುಗಳು ಬಂದಾಗ ಬೆಳೆಯಿರಿ. ಏಕೆಂದರೆ ಬದಲಾವಣೆಯನ್ನು ಸ್ವೀಕರಿಸುವುದು ಸೋಲಲ್ಲ. ಏನು ನಾವು ಚೇಂಜ್ ಆಗ್ತಾ ಇದ್ದೀವಿ ಅಂದರೆ ಅದು ಒಂದು ಸೋಲಲ್ಲ, ಫೇಲ್ಯೂರ್ ಅಲ್ಲ ಅಲ್ವಾ. ಅದು ಒಂದು ಯಶಸ್ಸಿನ ಆರಂಭ. ಪರಿಸ್ಥಿತಿಗಳು ಬದಲಾದಾಗ ನಾವು ಕೂಡ ಬದಲಾಗಬೇಕು ಅಂತ ಹೇಳ್ತಿ. ಈ ವಿಡಿಯೋ ನಿಮಗೆ ಕನೆಕ್ಟ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ನೋಡಿ ಕೊನೆವರೆಗೂ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.